ಐತಿ ಒಂದೆರಡು ಕುಳ್ ಹಚ್ಚಿ ಬರೋ ಮಟ ಅಂದ್ರೆ ಸಾಕಾಗಿ ಹೋತ್ವ ಯವ್ವ. ಈ ಥರ ನನ್ನ ಸಸಿ ನೋಡ್ತತಿ, ಒಂದು ಹಿಡಿ ಸಗಣಿ ಇರ್ತತಿ, ಒಂದಿಟ್ಟು ಒಂದು 4 ಕುಳ್ ಬಡ್ದು ಬಂದ್ಬಿಟ್ರೆ ಆಗಿ ಹೋಗತಿ. ಅದನ್ನ ಹಂಗ ಬಿಡ್ತತಿ ಅಲ್ಲೇ. ನಾನು ಹಚ್ಚಬೇಕು ನೋಡು. ಏನು ಅದ್ರಾಗ ಗ್ಯಾಸ್ ಒಂದು ತುಟ್ಟಾಗಿ ನಿತ್ತತಿ. ಈಗ ಮೊದ್ಲು ಈ ಕುಳ್ಳಾದ್ರೆ ಒಂದಿಟ್ಟು ನೀರು ಪಾರ್ ಕಾಸಕ್ಕೆ ಅನುಕೂಲ ಆಕ್ಕವು. ಹಚ್ಚ ಮಟ ಅಂದ್ರೆ ಮೈಯ ನೀರೆಲ್ಲ ಎಳೆದು ನಡಿ. ಈ ಜಳ ಬಿಸಿಲು ಸಾಕು ಬೇಕಾಗತ್ತವ ಯವ್ವ. ಸಾಕಾಗಿ ಹೋತ್ ನೋಡ್ರಿ. ಮೈ ಮೇಲೆ ಸೀರೆ ಸತ್ತೆ ಒಜ್ಜಾಗೈತಿ ಮಾರು ಮಣ್ಣಾಗ್ಲಿ. ಎಷ್ಟು ಬಿಸಿಲು ಇದ್ದಿತ್ತವ ಯವ್ವ. ಏನು ಬಿಸಿಲು ಏನ್ ತಾನ ಯವ್ವ ಯವ್ವ. ಶಿವ ಬೇಡವ ಯವ್ವ. ಏನ್ ನಿರ್ಮಲ ಯವ್ವ ಒಂದ್ಸರಿ ನೀರು ತಂಬರ ಯವ್ವ. ಬಿಸಿಲಾಗ ಒಂದು ಬುಟ್ಟಿ ಕುಳ್ಳು ಹಚ್ಚಿ ಬಂದನಿ. ಇದಕ್ಕೆ ನೀರು ಕೊಡಿಸತ್ತೆ ಖಬರ್ ಇಲ್ಲಿ ನೋಡಿದಕ್ಕ ಏನ್ ಮಾಡಕತ್ತಾ ಏನು. ಏನ್ ನಿರ್ಮಲ ಒಂದ್ಸರಿ ನೀರು ತಂಬರ ಯವ್ವ. ಅತ್ತಿರ ಕರೆದ್ರಿ ನೀವು? ಅಯ್ಯ ಏನಿನ ಮಾರ ಮಣ್ಣಾಗ್ಲಿ. ಅಲ್ಲ ಒಂದ್ಸರಿ ನೀರು ತಂಬ ಕುಡಿಯಾಕ ಬಿಸ್ಲಾಗ ಒಂದು ಬುಟ್ಟಿ ಕುಳ್ಳು ಹಚ್ಚಿ ಬಂದ ಅಂತ ಹೇಳೇನಿ. ಹಂಗ ಬಂದತ್ ನೋಡಿಲ್ಲ ಬರೇ ಕೈಲಿ. ಮತ್ ಕರೆದ್ರಿ ನೀವು ಅಂತ ಹೇಳಿ ಹೋಗ ಒಂದ್ಸರಿ ನೀರು ತಂಬಂದ್ ಕೊಡ ಹೋಗ. ಅತ್ತಿಯರ ನೀರು ಕೇಳಿದ್ರ ನೀವು? ನನ್ ಕೇಳಿಸ್ಲಿಲ್ರಿ. ನಾ ಕಲ್ವರ್ ಸಾತಿದ್ನಲ್ಲ ಹಂಗಾರ ಇದಕ್ಕೆ ಕರೆದ್ರನ ಅಂತ ಹೇಳಿ ಬನ್ನಿ. ತಡಿ ತಗೊಂಬರ್ತಾನಂತ. ಬಾರ ಶಿವಕ್ಕ. ಯಾಕ ನೀನ್ ಎಲ್ಲಿ ಹೋಗಿದ್ದೆ? ಕಂಡೇ ಇಲ್ಲಲ್ಲ. ಒಟ್ಟ ಬಂದೇ ಇಲ್ಲ ಮನೆ ಕಡೆ. ನಾನು ದಾರಿ ನೋಡಿದೆ ಬರ್ತಾಳ ಅಂತ ಹೇಳಿ. ಯಾಕ ಲಗ್ನಕ್ಕೆ ಹೋಗಿದ್ದೆ ನೀನ್ ನಿನ್ನೆ? ಇವ್ವ ಲಗ್ನ ಮದಿವಿ ಕೊಡೋದು ತಗೊಳ್ಳೋದು ಸಾಕು ಬೇಕಾ ಹೋಗೈತೆ ನೋಡ ಜಯವ. ಎಲ್ಲರ ಅಯ್ಯವ ಆ ದೇಶ ಬಡೆ ಹೋಗಂದ್ರ ನನ್ನ ಮಗ ಹೋಗ್ಬೇ ನೀನ ಹೋಗ್ ಅಂತೇಳಿ ಎಲ್ಲದಕ್ಕೂ ನನ್ನ ಆಡ್ತತ್ಯಾ. ಈ ಜಳದಾಗ ಒಂದು ಬರೇ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅಡ್ಡಾಡಿ ಸಾಕಾಗಬೇಕಾ ಹೋಯ್ತವ ಯವ್ವ. ಇವತ್ತು ಒಂದು ಮದುವೆ ಇತ್ತು ಇಲ್ಲೇ ಊರಾಗ ಐತಲ್ಲ. ಯಾಕ ನಿನ್ ಹೇಳಿ ನಿನ್ನ ಆ ಗೌಡ್ರ ಮಗನ ಮದುವೆ ಐತಲ್ಲ ಹೇಳಾರಲ್ಲ ನೀತಿನೇ ಇಲ್ಲ. ಆಗಲೇ ಅಕ್ಕಿ ಕಾಳಿಗೆ ಉಣ್ಣಕ್ಕೆ ಕೂಡ ಹೇಳೋಗ್ಯಾರ. ಹಂಗಾರ ಬರ್ತಾಳೇನ ಅಂತೇಳಿ ಕೇಳಿ ಸೀರೆ ಉಟ್ಕೊಂಡ್ರಾತ ಅಂತೇಳಿ ಬನ್ನಿ ನಾನು. ಯಾಕ ಹೇಳಿಲ್ಲ ನಿನಗ? ಏನವ ನಮ್ಮ ಮನೆಗೆ ಬಂದಿಲ್ಲ ಬಿಡ ಅವ್ರು. ಒಟ್ಟ ಇಲ್ಲಿ ಬಂದಂಗ ಕಾಣಿಸಂಗಿಲ್ಲ ಅವ್ರು. ಆ ಕಡೆ ಓಣ್ಯಾಗ ಅಷ್ಟೇ ಹೇಳಿರ್ಬೇಕು ಬಿಡ ಅವ್ರು. ಈ ಕಡೆ ಇಲ್ಲಿ ಬರಾಕಿಲ್ಲ. ಯಾಕಯ್ಯವ ಇಡೇ ಊರಿಗೆ ಹೇಳಾನ ಗೌಡ. ಬಿಡು ನಿಮ್ಗೆ ಹೇಳಿಲ್ಲ ಹೇಳಿರ್ಬೇಕು ನೋಡು. ನೀ ಎಲ್ಲರೂ ಹೋಗಿದ್ದೀನಿ ಮತ್ ಮನ್ಯಾಗ ಇದ್ದಿಲ್ಲ ನೀನು? ನಾನು ಕುಳ್ಳು ಹಚ್ಚಕ್ ಹೋಗಿದ್ನಿ ಇತ್ಲಾಗ. ಅವಾಗ ಏನಾರ ಬಂದು ಹೇಳಿ ಹೋಗ್ಯಾರ ಏನಂಗಾರ. ಇದು ನನ್ನ ಸೊಸಿ ಇತ್ತು ಇದಕ್ಕೆ ಲಕ್ಷ ಇರ್ಬೇಕು. ಏನು ನೆನ್ಪಿರಂಗಿಲ್ಲ ಇದಕ್ಕೆ. ಅದಕ್ಕ ಅಂತಾನೆ ಈಗ ಇನ್ನು ಭಾಳ ತಗಿಲ್ಲ ಅವ್ರು ಬಂದು ಹೋಗಿ. ಅಕ್ಕಿ ಕಾಳಿಗೆ ಊಟಕ್ಕೆ ಕೂಡ ಹೇಳಿ ಹೋಗ್ತೇವ್ರಿ ಬರ್ರಿ ಹಂಗಾರ ಅಂತ ಹೇಳಿ ಹೋದ್ರೆ ಅದಕ್ಕೆ ಬರ್ತಾಳೆ ಏನಂಗಾರ ಅಂತ ಹೇಳಿ ಬನ್ನಿ ನಾನು ಕರ್ಯಾಕ. ಹೋಗ್ಬರನ್ ಬಾ ಉಂಡು ಅಕ್ಕಿ ಕಾಳು ಹಾಕಿ ಬರೋಣಂತ. ಇವ ಬಿಸಿಲು ಒಂದಾಯ್ತು ಬಿಡ. ಬಿಸಿಲಾಗ ಹೋಗಕ ಬ್ಯಾಸ್ರಕತಿ. ನಾನು ಈ ಕುಳ್ಳು ಹಚ್ಚಿ ಬಂದು ರಗಡ ಕುಂತಾನಿ. ಮನ್ಯಾಗ ಇದು ಮಾಡಿದ್ದೆ ನಾನು ಮುಳುಗಾಯಿ ಚಟ್ನಿ ಅದು ಮಾಡಿದ್ನಿ. ಬಿಸಿ ರೊಟ್ಟಿ ಮಾಡ್ಯಾಳ ತಿಂತಾನೆ ಬಿಡೇವ. ಮತ್ತೆ ಅಲ್ಲಿ ಬರಾಕ ಹೋಗಿ ಹೋಗಿ ಬಾ ನೀ ಹೋಗಿದ್ರ ನಾ ಏನು ಅಲ್ಲಿ ಬಿಡುವ. ಅಯ್ಯ ಬಾರ ಹೋಗುನ. ಅಡಿಗೆ ಚಲೋ ಮಾಡ್ಸಾರಂತ ಬಾ. ರೊಟ್ಟಿ ಚಪಾತಿ ಉಪ್ಪಿನಕಾಯಿ ಶೇಂಗಾ ಹಿಂಡಿ ಮಿಜ್ಜಿಕಾರ ಮಡಕಿ ಕಾಳ ಪಲ್ಯ ಮುಳುಗಾ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಒಂದು ಕುಡಿಯಾಕ ಮತ್ತೆ ಐಸ್ ಕ್ರೀಮ್ ಇಟ್ರಂತ ಬುಂದೆ ಗೋಧಿ ಹುಗ್ಗಿ ಮಾಡ್ಸಾರಂತ ಬಾ ಹೋಗಿ ಬರೋಣಂತ. ಏನಾತು ಗೋಧಿ ಹುಗ್ಗಿ ಮಾಡ್ರಂತ? ನಡಿ ಹಂಗಾರ ಹೋಗು ನಡಿ. ಗೋಧಿ ಹುಗ್ಗಿ ಅಂದ್ರೆ ನನಗಾರ ಇಷ್ಟ. ಹೋಗ್ಬರ್ರಿ ನಡಿ. ಉಟ್ಕೊಂಬ ಹಂಗಾರ ಸೀರಿ ನಾನು ಪಟ್ಟನ್ ರೆಡಿ ಹಾಕನಿ. ಹೋಗಿ ಉಂಡರ ಬರೋಣಂತ. ಆತು ಹಂಗಾರ ನೀನ್ ಆ ಕಡೆ ಬಂದ್ಬಿಡ ನಮ್ಮ ಮನೆ ಕಡೆ. ನೀನು ಅಲ್ಲೇ ಹೋಗ್ಬೇಕಲ್ಲ ಹೆಂಗಂದ್ರು. ಮತ್ತೆ ನಾ ಇಲ್ಲಿ ಬರ್ಲಿ ಸೀರೆ ಉಟ್ಕೊಂಡು ನೀನು ಒಂದು ಸೀರೆ ಉಟ್ಕೊಂತೀನಿ. ನೀನು ಉಟ್ಕೊಂಡು ತಲೆ ಬಾಚ್ಕೊಂಡು ಆ ಕಡೆ ಬಾ ನಮ್ಮ ಮನೆ ಕಡೆ. ಗೌಡ್ರ ಮದ್ವಿಗೆ ಇದು ಊಟಕ್ಕಾದ ಹೇಳಿ ಹೋಗಿದ್ರ ನಾ ಆಗಲ್ಲ ಬಂದು? ಹ್ಞೂ ರೀ ಹೇಳಿ ಹೋಗಿದ್ರಿ. ನಾನು ಶೋಭಾ ಈಕಿ ಸರಳ ಅದು ಹೋಗೋಣಂದಿದ್ರ. ಆತ್ ತಗೋಲಿ ಹಂಗಾರ ಬರ್ತಾನೆ ಅಂತ ಹೇಳಿದ್ದೆ. ಅದಕ್ಕೆ ಹೋಗ್ಬೇಕಂತ ಹೇಳಿ ಅಷ್ಟು ಕೆಲಸ ಎಲ್ಲ ಮಾಡಿ ಮತ್ತೆ ಕಲ್ಲು ಒರೆಸಿ ರೆಡಿ ಆಗ್ಬೇಕಂತ ಮಾಡಿದ್ನಿ. ನಾನು ಹೊಂಟಿದ್ನಿ ಮದ್ವಿಗೆ. ಅಯ್ಯ ನೀ ಹೊಂಟಿದ್ದೇನೆ ಅತ್ತಿನ ಇಲ್ಲಿ ಕುಂತಾನಿ. ನನ್ನ ಬಿಟ್ಟು ಸಸಿ ಹೊಂಟಾಳ ಈಕಿ. ಬ್ಯಾಡ ಹೇಳ ಆಕಿ ಈಗ ಬಂದಿದ್ಲ. ಶಿವಕ್ಕನು ಹೊಂಟಾಳ ಅಂತ ಅಕ್ಕಿ ಜೊತೆ ನಾನು ಹೋಗಿ ಬರ್ತಾನಂತ. ನೀ ಇಲ್ಲೇ ಮನ್ಯಾಗ ಉಂಡು ಬಿಡು. ಅಯ್ಯತ್ಯಾರ ನಾ ಹೋಗ್ಬೇಕಂತ ಮಾಡಿನ್ರಿ ನೀವು ಹೊಂಟ್ರೆ? ನಾನು ಹೋಗ್ಕನ್ ಬಿಡ್ರಿಪ್ಪ. ನನಗೂ ಭಾಳ ದಿನ ಆತಿ ಮನ್ಯಾಗ ನಾನು ಅಡಿಗೆ ಮಾಡಿ ಉಂಡು ತಲೆ ಚಿಟ್ಟಂದು ಬಾ ಎಲ್ಲ ಒಂಥರ ವೈಕ್ ಕನಿಸಿ ಎಲ್ಲ ಬೇಸರಾಗಿ ಹೋಗಿತ್ತು ನನಗೆ. ಅದಕ್ಕೆ ಅದ್ಯಾರ ಉಂಡು ಹೊಡ್ತುಂಬ ಒಂದಿತ್ತು ಚಲೋತ್ನಾಗ ಆ ಥರ ಅಡಿಗೆ ಮಾಡಿರ್ತಾರ ಹೊಡ್ತುಂಬ ಉಂಡು ಬರ್ತಾನಂತ ಬಿಡ್ರಿ. ನಾನು ಹೊಕ್ಕನಂತ. ಬೇಕಂದ್ರೆ ಇನ್ನೂ ಒಂದು ನಿಮ್ಗೆ ಗೋಧಿ ಹುಗ್ಗಿ ಬುಂದಿ ಅದಾಯ್ತಂತಲ್ಲ ನಾ ತೊಗೊಂಬರ್ತಾನಂತ. ಅದನ್ನ ಹಬ್ಬರಕ್ಕೆ ಹಾಕೊಂಡು ಮುಚ್ಕೊಂಬರ್ತಾನೆ. ಸುಮ್ಮನೆ ಇರಿ. ನೀವೇದಕ್ಕೆ ಹೋಗಿ ಸುಳ್ಳಾಲಿ ಬಿಸಿಲಾಗ